ಕೆಸರುಗದ್ದೆಯಾದ ವಾರ್ಡ್ನ ರಸ್ತೆಗಳು ಪುರಸಭೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಲವಾರು ವಾರ್ಡ್ಗಳಲ್ಲಿ ಸುರಕ್ಷಿತ ರಸ್ತೆ ಚರಂಡಿ ಇಲ್ಲದೆ ರಸ್ತೆಗಳು ಎನ್ನುವುದು ಗದ್ದೆಗಳಾಗಿವೆ. ಇದರಿಂದ ಪುರಸಭೆ ಅಧಿಕಾರಿಗಳು ವಿರುದ್ಧ ವಾರ್ಡಿನ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಅದರಂತೆ ಹೊಸ ಬಸ್ ನಿಲ್ದಾಣದ ಹಿಂದುಗಡೆ ಬರುವ ಕಲಾಂ ನಗರ ಮತ್ತು ಕೌಡೇಶ್ವರ ನಗರದ ರಸ್ತೆಗಳು ಮಳೆ ಬಂದರೆ ಸಾಕು ಕೆಸರು ಗದ್ದೆಯಲ್ಲಿ ಸಂಚಾರ ಮಾಡುವ ಪರಿಸ್ಥಿತಿಗಳು ಕಂಡು ಬರ್ತಾ ಇವೆ. ಇದರಿಂದ ಕಲಾಂ ನಗರದ 22ನೇ ವಾರ್ಡಿನ ನಿವಾಸಿಗಳು ಪುರಸಭೆ ಅಧಿಕಾರಿಗಳು ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನಾದರೂ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಇರುವ ಕಡೆ ತಾತ್ಕಾಲಿಕ ಮೆಟ್ಲಿಂಗ್ ರಸ್ತೆ ಚರಂಡಿಗಳನ್ನು ನಿರ್ಮಾಣ ಮಾಡಲು ಮುಂದಾಗಬೇಕು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKSTV4 ಲಕ್ಷ್ಮೇಶ್ವರ. ಮುದುಗಲ್ಲರಿಗೆ ಒಂದು 20 ಸಲ ಹೇಳಿದೆ. ಆನಂತರ ಒಳಗಿನ ಇವ್ರಿಗೆ ಮಕಾದಮ್ಮಗೂ ಹೇಳಿದೆ. ನಾನು ಕೇಳ್ರಿ ಬೇಕಾರೆ ಹೋಗಿ, ಒಟ್ಟ ಯಾರು ದಾದ್ ಮಾಡ್ತಾ ಇಲ್ಲ. ಹೋಗಿ ಕೇಳಿದ್ರೆ ನಾಳೆ ಬರ್ತೀವಿ, ಇವತ್ತು ಬರ್ತೀವಿ, ಕಳಿಸ್ತೀವಿ ಅಂತ ಇದನ್ನ ಹೇಳ್ತಾರ. ಈಗ ನಿಮ್ಗೆ ಏನಾಗ್ಬೇಕು ರೀ? ನಮ್ಗೆ ರೋಡಿನ ವ್ಯವಸ್ಥೆ ಆಗ್ಬೇಕು. ಮಳೆ ಬಂತಂದ್ರೆ ಇದೇ ಪರಿಸ್ಥಿತಿ. ರೋಡ್ ಡಾಂಬರೀಕರಣ ಆಗ್ಬೇಕು. ನಾವು 22ನೇ ವಾರ್ಡಿನ ಪ್ರವಾಸಿಗಳು. ಇಲ್ಲಿ ನಮಗೆ ಸವಲತ್ತು ಅನ್ನೋದು ಯಾವುದೂ ಇಲ್ಲ. ಪುರಸಭೆಯಿಂದ ಟ್ಯಾಕ್ಸ್ ತುಂಬಿಸ್ಕೊಳಕ್ ಬರ್ತಾರೆ ಹೊರತಾಗಿ ಬೇರೆ ಏನು ಇವ್ರು ವಿಚಾರ ಮಾಡ್ತಾ ಇಲ್ಲ. ಜನರಿಗೆ ರೋಡ್ ಇಲ್ಲ. ನಮ್ಗೆ ಇಲ್ಲಿ ಮಳೆ ಬಂದ್ರೆ ಹೊರಗೆ ಅಡ್ಡಾಡೋಂಗಿಲ್ಲ. ಮನೆ ಎದುರಿಗೆ ಒಂದು 10 ವರ್ಷದಿಂದ ನಾವು ಮನವರಿಕೆ ಮಾಡ್ಕೊಂಡು ಬಂದ್ರು ಇವತ್ತಿಗೂ ನಮಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಮಾಜಿ ಶಾಸಕರಿಗೆ ನಾವು ರೆಸ್ಪಾನ್ಸ್ ಮಾಡಿದರೆ 8 ದಿವಸದಲ್ಲಿ MLA ಹೇಳಿ ನಾ ಮಾಡಿಸ್ತೀನಿ ಅಂತ ಮಾತು ಕೊಟ್ಟರು. ಅವು ಏನು ಯಾವಾಗ ಮಾತು ಕೊಟ್ಟರು? ಮಾಜಿ ಶಾಸಕರು ಗಂಗಣ್ಣರು ಮಾತು ಕೊಟ್ರು, 1 ವಾರದಲ್ಲಿ ನಿಮಗೆ ಮಾಡಿಸ್ಕೊಡ್ತೀನಿ, ನೀವು ನನ್ನ ಮೇಲೆ ಭರೋಸೆ ಇಡ್ರಿ, ಹೋಗ್ರಿ ಮನೆಗೆ ಅಂದ್ರು. ನಾವು ಹೋದ್ವಿ, ಚಾ ಕುಡಿದ್ವಿ, ಬಂದ್ವಿ, ಇಲ್ಲಿಗೆ ಮುಗೀತು. ಹೊಳ್ಳಿ ಏನು ಮಾಡಿಸಿಲ್ಲ. ಮತ್ತು ಹೊಳ್ಳಿ ಅದಕ್ಕೆ ಏನು ಪರಿಣಾಮ ಬೀರಿಲ್ಲ. 22ನೇ ವಾರ್ಡಿನ ನಿವಾಸಿಗಳು ನಾವು. ನಾನು ಇಲ್ಲಿ ಮನೆ ಮಾಡಿ ಸುಮಾರು ಒಂದು 15-20 ವರ್ಷ ಆಯಿತು. ಇದು ಹೆಂಗೈತಿ ಹಿಂಗೈತಿ ರೋಡ್. ಯಾರು ಇದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ರೋಡ್ ಆಗ್ಬೇಕು, ಇದು ಆಗ್ಬೇಕು ಅಂತ ವಿಚಾರ ಮಾಡೋಲ್ರಿ. ಆಮೇಲೆ ಆ ಡಾಂಬರ್ ಹಾಕಿದ್ರಾಗ ಡಾಂಬರ್ ಕೀಳೋದು ಮತ್ತು ಅಲ್ಲಿ ಡಾಂಬರ್ ಹಾಕೋದು. ಇಲ್ಲಿ ಒಂದು ಬುಟ್ಟಿ ಮಣ್ಣು ಹಾಕಿಲ್ರಿ ಅವರು. ಯಾವ ಮುನ್ಸಿಪಾಲ್ಟಿ ಇದು ಅಲ್ಲ, ಹಳ್ಳಿಯಾಗ ಬೇಕಾದಂಗೆ ಅವನ ಕಾಂಕ್ರೀಟ್ ರೋಡು, ಲೈಟ್